ಹೇಳಿದ್ದೆ ಯಾವಾಗಲೇ ಕಾಸ್ಟ್ ಕೇಳಿದ್ರೆ ಶಾಕ್ ಆಗ್ತೀರಾ ಅಂತೇಳಿ. ಯಾಕೆಂದರೆ ಇಲ್ಲಿ ಎಲ್ಲ ಲೀಗಲ್, ಯಾವುದು ಇಲ್ಲಿಗಲ್ ಈಗ. ಅರ್ಥ ಆಯ್ತು ಅನ್ಸುತ್ತೆ. ಸ್ಮಾಲೆಸ್ಟ್ ಚೀಸ್ ಸ್ಟೋರ್ ಅಂತೆ. ಇವಾಗ ನಾವು ಬಂದಿರೋದು ಆನೆ ಫ್ರಾಂಕ್ ಹೌಸ್ಗೆ. ಇಲ್ಲಿ ವೆನಿಸ್ಗಿಂತ ಜಾಸ್ತಿ ಕೆನಲ್ಸ್, ಹಾಗೇನೆ ಪ್ಯಾರಿಸ್ಗಿಂತ ಜಾಸ್ತಿ ಬ್ರಿಡ್ಜಸ್ ಇದ್ದಾವೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಸಖತ್ತಾಗಿದ್ದೀವಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಪರಿಚಯ ನಮಗಿಲ್ಲ. ಆದರೆ ನನ್ನ ಹೆಸರು ಲತಾ, ನನ್ನ ಹಸ್ಬೆಂಡ್ ಮಲ್ಲಿಕಾರ್ಜುನ್, ಹಾಗೆ ನಮ್ಮ ಬೇಬಿ ಯುಕ್ತಿ. ನಾವಿರೋದು ಜರ್ಮನಿಯಲ್ಲಿ. ಅಲ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಎಲ್ರಿಗೂ ಇವತ್ತಿನ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವಾಗ ನೆದರ್ಲ್ಯಾಂಡ್ಸ್ನ ಕ್ಯಾಪಿಟಲ್ ಸಿಟಿ ಆಮ್ಸ್ಟರ್ಡ್ಯಾಮಲ್ಲಿದ್ದೀವಿ. ಎಲ್ರಿಗೂ ಆಮ್ಸ್ಟರ್ಡ್ಯಾಮ್ಗೆ ಸ್ವಾಗತ. ನೆದರ್ಲ್ಯಾಂಡ್ಸ್ನ ಕೊನೆ ದಿನದ ಟ್ರಿಪ್ಪು. ಇವತ್ತು ನಾವು ಆಮ್ಸ್ಟರ್ಡ್ಯಾಮ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಇವತ್ತು ಆಮ್ಸ್ಟರ್ಡ್ಯಾಮಲ್ಲಿ ಏನೆಲ್ಲ ಮಾಡ್ತೀವಿ ಅಂತೇಳಿ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಯಾರು ಓಡಿಸ್ದೇನೆ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ಫಸ್ಟ್ ಬಂದುಬಿಟ್ಟು ಒಂದು ಫೇಮಸ್ ಕುಕಿ ಶಾಪ್ ಅಥವಾ ಬೇಕ್ರಿ ಇದೆ ಇಲ್ಲಿ, ವ್ಯಾನ್ ಸ್ಟೇಪಲ್ ಅನಿಸುತ್ತೆ. ಅದು ಹತ್ರ ಹೋಗ್ಬಿಟ್ಟು ನಾನು ಇನ್ನೊಂದ್ಸರಿ ನೋಡ್ತೀನಿ ಏನು ಅಂತ ಹೆಸರು. ಸೊ ಇದನ್ನು ಮಲ್ಲಿಕಾರ್ಜುನು ಒಂದು ಸರಿ ಫಸ್ಟ್ ಟೈಮು ಜರ್ಮನಿಯಿಂದ ಇಂಡಿಯಾಗೆ ಬರಬೇಕಾದ್ರೆ ನೆದರ್ಲ್ಯಾಂಡ್ಸಿಗೆ ಬಂದಿದ್ದರು. ಸೊ ಇಲ್ಲಿಂದ ಆ ಕುಕ್ಕೀಸ್ ತೊಗೊಂಡು ಬಂದಿದ್ದರು. ತುಂಬಾ ಟೇಸ್ಟಿಯಾಗಿರುತ್ತೆ. ಅಫ್ಕೋರ್ಸ್ ಕುಕ್ಕೀಸ್ ಅಂದರೆ ಶುಗರ್ ಲೋಡೆಡ್ ಇದ್ದೇ ಇರುತ್ತೆ, ಬಟ್ ಒನ್ಸಿನ ಮೇಲೆ ಏನಾಗಲ್ಲ ಅಂತೇಳಿ ತಿಂತೀವಿ. ಆ ಕುಕ್ಕೀಸ್ದು ಕಾಸ್ಟ್ ಕೇಳಿದರೆ ನಿಮಗೆ ಶಾಕ್ ಆಗೋದು ಗ್ಯಾರಂಟಿ. ಆವಾಗಲೇ ಅಷ್ಟು ಇತ್ತು, ನೋಡೋಣ ಇವಾಗ ಅಷ್ಟೇ ಕಾಸ್ಟ್ ಇದೆಯೋ ಇನ್ನೂ ಜಾಸ್ತಿ ಆಗಿದೆಯೋ ಗೊತ್ತಿಲ್ಲ. ಆ ಬೇಕ್ರಿ ಹತ್ರ ಹೋದಾಗ ಗೊತ್ತಾಗುತ್ತೆ. ಇವಾಗ ನಾವು ಆಮ್ಸ್ಟರ್ಡ್ಯಾಮ್ ಸೆಂಟ್ರಲ್ ಸ್ಟೇಷನ್ನಲ್ಲಿದ್ದೀವಿ. ಇಲ್ಲಿಂದ ಮೆಟ್ರೋಗೆ ಹೋಗಬೇಕು. ಆ ಕುಕ್ಕಿ ಇಡೀ ವರ್ಲ್ಡಲ್ಲೇ ತುಂಬ ಫೇಮಸ್ಸು. ಅದು ಯಾಕಷ್ಟು ಫೇಮಸ್ಸು, ಟೇಸ್ಟ್ ಹೇಗಿರುತ್ತೆ ಅಂತೇಳಿ ನಾನು ಆ ಬೇಕ್ರಿ ಹತ್ರ ಹೋದ್ಮೇಲೆ ತೋರಿಸಿ ಹೇಳ್ತೀನಿ ನಿಮಗೆ. ಬನ್ನಿ, ಇವಾಗ ನಾವು ಆಮ್ಸ್ಟರ್ಡ್ಯಾಮ್ನ ಮೆಟ್ರೋ ಅಲ್ಲಿ ಹೋಗ್ತೀವಿ. ಮೆಟ್ರೋ ಹೇಗಿದೆ ನೋಡೋಣ. ಇಂಡಿಯಾದ ಮೆಟ್ರೋ ಥರ ಇದೆಯೋ. ಜರ್ಮನಿಯಲ್ಲಿ ಯೂಬಾನ್ ಅಂತ ಇರುತ್ತೆ. ಸೊ ಇಂಡಿಯಾದ ಮೆಟ್ರೋ ಥರ ಇರಲ್ಲ, ಅದು ಡಿಫ್ರೆಂಟ್ ಆಗಿದೆ. ಇಲ್ಲಿ ಮೆಟ್ರೋ ಅಂತಲೇ ಹೇಳ್ತಾರೆ. ನೋಡೋಣ ಹೇಗಿರುತ್ತೆ ಅಂತೇಳಿ. ನೋಡಿ ಆಮ್ಸ್ಟರ್ಡ್ಯಾಮ್ನ ಸೆಂಟ್ರಲ್ ಸ್ಟೇಷನ್ ಹೇಗಿದೆ. ಆಮ್ಸ್ಟರ್ಡ್ಯಾಮ್ನ ಪಾರ್ಟಿ ಹಬ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಎಲ್ಲ ಲೀಗಲ್, ಯಾವುದು ಇಲ್ಲಿಗಲ್ ಈಗ. ಅಂದರೆ ಅಫ್ಕೋರ್ಸ್ ಡ್ರಿಂಕ್ಸ್ ಸ್ಮೋಕ್ ಮಾಡೋದೆಲ್ಲ ಇಂಡಿಯಾದಲ್ಲೂ ಲೀಗಲ್ಲೇ ಇರುತ್ತೆ, ಬಟ್ ಇಲ್ಲಿ ಅದಕ್ಕಿಂತನೂ ಮೀರಿರೋದೆಲ್ಲನೂ ಲೀಗಲ್ಲೇನೆ. ಅರ್ಥ ಆಯ್ತು ಅನ್ಸುತ್ತೆ. In the morning I wake up feeling no pain. ಇದೊಂದೇ ಕುಕ್ಕೀಸ್ ಅಷ್ಟೇ, ಇದ್ಬಿಟ್ರೆ ಏನೂ ಇರಲ್ಲ. ಇದೇನೋ ಕಮ್ಮಿ. ಕೆಲವೊಂದು ಟೈಮಲ್ಲಿ ತುಂಬ ಉದ್ದ ಕ್ಯೂ ಇರುತ್ತೆ, ಅವರ್ಸ್ವರೆಗೂ ವೆಯ್ಟ್ ಮಾಡೋಷ್ಟು. ಇದೆಲ್ಲ ಬೇಕ್ ಮಾಡ್ತಾ ಇದ್ದೀವಿ ಕುಕ್ಕೀಸ್ನ, ಯಾವ್ಯಾವ ಥರ ಮಾಡ್ತಿದ್ದಾರೆ ಅಂತ. ಹ್ಯಾಂಡ್ ಕ್ಯೂರೇಟೆಡ್ ಅನ್ನೋದು. ಅದು ನೇಮ್ ಇದೆ, ಚೆನ್ನಾಗಿದೆಲ್ಲ ಕಾಯಿನ್ ಅದರೊಳಗೆ. ಇಲ್ಲಿ ಓಪನ್ ಮಾಡು.
ಅದನ್ನಾದ್ರೂ ನೋಡಿ ಇವಾಗ ತಾನೇ ತೊಗೊಂಡು ಬಂದ್ವಿ ಈ ಕುಕ್ಕೀಸ್ನ. ಸೊ ನಾನು ಹೇಳಿದ್ದೆ ಯಾವಾಗಲೇ ಕಾಸ್ಟ್ ಕೇಳಿದ್ರೆ ಶಾಕ್ ಆಗ್ತೀರಾ ಅಂತೇಳಿ. ಸೊ ಇವಾಗ ಹೇಳ್ತೀನಿ ಎಷ್ಟು ಅಂತ. ಒಂದು ಕುಕ್ಕಿಗೆ €3 ಅಂದರೆ ₹270 ಒಂದು ಕುಕ್ಕಿಗೆ. ಸೊ ಆ ಕುಕ್ಕಿ ಒಂದು ಹೇಗಿರುತ್ತೆ ಅಂತೇಳಿ ತೋರಿಸ್ತೀನಿ ನಾನು. ಪ್ಯಾಕಿಂಗ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಎಲ್ಲಿದೆ ನೋಡಿ, ಈ ಥರ ಇರುತ್ತೆ ಒಂದು ಕುಕ್ಕಿ. ₹270 ಇದಕ್ಕೆ. ಸೊ ಇದರಲ್ಲಿ ಬಿಸ್ಕೆಟ್ ಪ್ಯಾಕು ಒಂದು ತಿಂಗಳು ತೊಗೊಂಡು ತಿನ್ಬೋದು ದಿನ. ಸಕ್ಕತ್ತಾಗಿದೆ, ಫುಲ್ಲು ಡಿಫ್ರೆಂಟ್ ಟೇಸ್ಟು ನೋಡಿ. ಇಷ್ಟು ಕಾಸ್ಟ್ಲಿ ಇದ್ರೂ ಜನ ಎಷ್ಟು ಕ್ಯೂನಲ್ಲಿ ನಿಂತ್ಕೊಂಡು ಮುಗಿಬಿಟ್ಟು ತೊಗೊತಾರೆ, ಅಷ್ಟು ಫೇಮಸ್ ಇದು. ನೀವ್ಯಾರು ನೆದರ್ಲ್ಯಾಂಡ್ಸಿಗೆ ಬಂದರೆ ಆಮ್ಸ್ಟರ್ಡ್ಯಾಮ್ ಅಂತಂದರೆ ಇದನ್ನು ಟೇಸ್ಟ್ ಮಾಡಿ ಅಟ್ಲೀಸ್ಟ್ ಒಂದಾರು ತೊಗೊಂಡು. You bring me down for all to see, then switch it up and treat me right. You promise sun, but you bring rain. I still love what you do. ಇವಾಗ ನಾವು ನೋಡೋಕೆ ಬಂದಿರೋ ಜಾಗ ಆಮ್ಸ್ಟರ್ಡ್ಯಾಮಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ತುಂಬ ಜನ ಟೂರಿಸ್ಟ್ಸ್ ಬರ್ತಾರೆ. ವಿನ್ಸೆಂಟ್ ವ್ಯಾನ್ ಗೋಗ್ ಮ್ಯೂಸಿಯಂ, ಹೌದು ನೀವು ಗೆಸ್ ಮಾಡಿರ್ಬೋದು. ಇವಾಗ ವಿನ್ಸೆಂಟ್ ವ್ಯಾನ್ ಗೋಗ್ ಮ್ಯೂಸಿಯಂ ಮುಂದ್ಗಡೆನೇ ಇದ್ದೀವಿ, ಇವಾಗ ಹೋಗಬೇಕು. ನಿಮ್ಗೆ ಯಾರಿಗಾದ್ರೂ ವಿನ್ಸೆಂಟ್ ವ್ಯಾನ್ ಗೋಗ್ ಬಗ್ಗೆ ಗೊತ್ತಿಲ್ಲ ಅಂದರೆ ಅವ್ರು ಯಾರು ಅಂತೇಳಿ ನಾನು ಹೇಳ್ತೀನಿ. ಅವರು ಫೇಮಸ್ ಡಚ್ ಪೇಂಟರು. 2100ಕ್ಕಿಂತ ಜಾಸ್ತಿ ಪೇಂಟಿಂಗ್ಸ್ ಮಾಡಿದ್ದಾರೆ. ಅದರಲ್ಲಿ 860ಕ್ಕಿಂತ ಹೆಚ್ಚು ಆಯಿಲ್ ಪೇಂಟಿಂಗ್ಸ್ ಮಾಡಿದ್ದಾರೆ. ಜಾಸ್ತಿ ಈ ಥರ ಲ್ಯಾಂಡ್ಸ್ಕೇಪ್ಸ್, ನೇಚರು, ಈ ಥರದ್ರ ಬಗ್ಗೆ ಎಲ್ಲ ತುಂಬ ಪೇಂಟಿಂಗ್ಸ್ ಮಾಡಿದ್ದಾರೆ. ತುಂಬಾ ಫೇಮಸ್ ಪೇಂಟರ್ ಇವರು ಡಚ್. ಅವರ ಆರ್ಟ್ ವರ್ಕ್ನ ತುಂಬ ಪ್ರೀಷಿಯಸ್ ಅಂತ ಟ್ರೀಟ್ ಮಾಡ್ತಾರೆ. ಅವ್ರದ್ದೊಂದು ಫೇಮಸ್ ಪೇಂಟಿಂಗ್ ಇದೆ ಸ್ಟಾರಿ ನೈಟ್ ಅಂತ ಹೇಳಿ. ಅದು ಈ ಮ್ಯೂಸಿಯಮಲ್ಲಿ ಇಲ್ಲ, ಅದು ಆ್ಯಕ್ಚುಲಿ ನ್ಯೂಯಾರ್ಕಲ್ಲಿದೆ. ಸೊ ಇಲ್ಲಿರೋವು ಪೇಂಟಿಂಗ್ಸ್ ಏನೇನಿದ್ದಾವೆ ಅದನ್ನೆಲ್ಲ ನಾವು ನೋಡ್ತೀವಿ. ನಿಮಗೂ ತೋರ್ಸೋಕ್ಕಾದರೆ ನಾನು ಗೂಗಲ್ ಮಾಡಿಬಿಟ್ಟು ಸಿಕ್ಕಿರೋ ಪಿಕ್ಚರ್ಸ್ ತೋರಿಸ್ತೀನಿ. ಯಾಕಂದರೆ ಒಳಗಡೆ ಫೋಟೋ ಅಥವಾ ವಿಡಿಯೋ ಏನೂ ಮಾಡೋಂಗಿಲ್ಲ ಮ್ಯೂಸಿಯಂ ಒಳಗಡೆ. ಇಲ್ಲಿಗೇನಾದ್ರು ನೀವು ಬರಬೇಕು ಅಂದರೆ ತುಂಬ ಅಡ್ವಾನ್ಸ್ ಆಗಿ ಟೈಮ್ ಸ್ಲಾಟ್ದು ಟಿಕೆಟ್ಸು ಎಲ್ಲ ಬುಕ್ ಮಾಡ್ಕೊಂಡು ಬರಬೇಕು. ಸೊ ನಾವು 3:15ಗೆ ಬುಕ್ ಮಾಡ್ಕೊಂಡಿದ್ವಿ, ಇವಾಗ 2:15. ನಾವು ಇವಾಗ ಹೋಗಬೇಕು ಒಳಗಡೆ, ನೋಡೋಣ. ಅಲ್ಲೋಗಿ ವಿಚಾರಿಸ್ಬೇಕು ವೆಯ್ಟ್ ಮಾಡೋದಾ ಏನು ಅಂತೇಳಿ. ವಿನ್ಸೆಂಟ್ ವ್ಯಾನ್ ಗೋಗ್ ಮ್ಯೂಸಿಯಂ ನೋಡ್ಕೊಂಡು ಬಂದ್ವಿ ಹೊರಗಡೆ. ತುಂಬಾ ಟಯರ್ಡ್ ಆಗೋಗ್ಬಿಡ್ತು. ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ. ತುಂಬ ಓಡಾಡೋದಿರುತ್ತೆ ಒಳಗಡೆ, ಸ್ವಲ್ಪ ಇಲ್ಲ 3 ಫ್ಲೋರ್ಸು. ತುಂಬ ಎಕ್ಸ್ಪ್ಲೋರ್ ಮಾಡೋದಿತ್ತು, ಎಲ್ಲ ನೋಡಿಕೊಂಡು ಬಂದ್ವಿ ಇವಾಗ. ಸೊ ಇಲ್ಲೇ ಹತ್ತಿರದಲ್ಲಿ ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲೇ ಚೆಟ್ಟಿನಾಡ್ ಅಂತ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿಗೆ ಹೋಗಿ ನೋಡೋಣ, ಇಂಡಿಯನ್ ಫುಡ್ಡು ತಿನ್ನೋಣ ಅಂತ ಅನಿಸ್ತಿದೆ. ಅದಕ್ಕೆ ಅಲ್ಲೇ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಸಿಗೆ ಹೋಗ್ತೀವಿ. ಅದು ಕೂಡ ಯಾವುದು ಅಂತ ನಾನು ಹೇಳ್ತೀನಿ, ಬನ್ನಿ ಇವಾಗ. ನಾವಿವಾಗ ಆನೆ ಫ್ರಾಂಕ್ ಹೌಸ್ಗೆ ಹೋಗ್ತಾ ಇದ್ದೀವಿ, ಆನೆ ಫ್ರಾಂಕ್ ಮ್ಯೂಸಿಯಮ್ಗೆ. ಇವಾಗ ಗಾಂಧಿ ವೇನಲ್ಲಿ ಇಲ್ಲಿ ಕೆನಲ್ ಹತ್ರ ಎಲ್ಲ ಚೆನ್ನಾಗಿತ್ತು. ಸೊ ನೋಡ್ತಾ ಇದ್ವಿ ಇವಾಗ ನಿಂತ್ಕೊಂಡು. ಆಮ್ಸ್ಟರ್ಡ್ಯಾಮ್ ಸಿಟಿಯಲ್ಲಿ ಹತ್ತತ್ರ 100 ಕಿಲೋಮೀಟರ್ ಅಷ್ಟು ಕೆನಲ್ ಇದೆ. ಆಮ್ಸ್ಟರ್ಡ್ಯಾಮ್ ಬಗ್ಗೆ ಒಂದು ಲೆಸ್ ನೋನ್ ಫ್ಯಾಕ್ಟ್ ಏನು ಅಂದರೆ, ಇಲ್ಲಿ ವೆನಿಸ್ಗಿಂತ ಜಾಸ್ತಿ ಕೆನಲ್ಸ್, ಹಾಗೆಯೇ ಪ್ಯಾರಿಸ್ಗಿಂತ ಜಾಸ್ತಿ ಬ್ರಿಡ್ಜಸ್ ಇದ್ದಾವೆ. ನೋಡ್ತಿರ್ಬೋದು ಒಂದೊಂದು ಸ್ಟ್ರೀಟ್ ಹೇಗೆ ರೋಡಿಂದ ಹೆಂಗೆ ಸ್ಟ್ರೀಟ್ ಇದೆಯೋ ಅದೇ ಥರ ಕೆನಲ್ಸ್ ಇದ್ದಾವೆ ಫುಲ್ಲು.
ಹೆಣ್ಮಕ್ಳು ಸೀರೆ ಉಟ್ಕೊಂಡು ಹರೇ ರಾಮ ಹರೇ ಕೃಷ್ಣ ಅಂದ್ಕೊಂಡು ಹೋಗ್ತಾ ಇದ್ರು. ಇವಾಗ ನೋಡಿ ಒಂಥರ ಖುಷಿ ಆಯಿತು. ಕೃಷ್ಣಂದು ಖ್ಯಾತಿ ಎಲ್ಲಿವರೆಗೂ ಹಬ್ಬಿದೆ ಅಂತ. ನೆದರ್ಲ್ಯಾಂಡ್ಸು ಹಸು ಹಾಗೆ ಕುರಿ ಈ ಥರ ಅದರದ್ದು ಹಾಲಿನ ಪ್ರಾಡಕ್ಟ್ಸಿಗೆ ತುಂಬಾ ಫೇಮಸ್ ಅಂತ ನಾನು ಆವಾಗಲೇ ಹೇಳಿದ್ದೆ. ಸೊ ಇದು ಹಾಲಿನ ಪ್ರಾಡಕ್ಟ್ಸ್ ಅಂದರೆ ಚೀಸ್ ಕೂಡ ಅದರಲ್ಲಿ ಮೇಯ್ನು. ಇಲ್ಲಿ ಜನಗಳಿಗೆಲ್ಲ ಅದು ಚೀಸೇ ಮೇಯ್ನು. ಇಂಡಿಯಾದಲ್ಲಿ ಅಷ್ಟು ಚೀಸ್ ಇರಲ್ಲ, ಅಂದರೆ ಚೀಸ್ ಪ್ರೊಡಕ್ಷನ್ ಮಾಡಲ್ಲ. ಇಲ್ಲಿವರೆಗೆ ಚೀಸ್ ತುಂಬ ಸ್ಟೇಪಲ್ ಫುಡ್ ಅಂತಲೇ ಹೇಳ್ಬೋದು. ಇವಾಗ ಒಂದು ಇಲ್ಲಿ ಸ್ಟೋರ್ ಹತ್ರ ಬಂದ್ವಿ. ಸೊ ಆ ಸ್ಟೋರ್ ನೋಡಿ ನಮಗೊಂದು ಅಂದರೆ ಗೊತ್ತಿರಲಿಲ್ಲ ಮುಂಚೆ, ಇವಾಗ ಗೊತ್ತಾಯಿತು. ಏನು ಅಂದರೆ ಅದು ಸ್ಮಾಲೆಸ್ಟ್ ಚೀಸ್ ಸ್ಟೋರ್ ಅಂತೆ ಆಮ್ಸ್ಟರ್ಡ್ಯಾಮಲ್ಲಿ ಇರೋದು. ಸೊ ಅದನ್ನು ತೋರಿಸ್ತೀನಿ ಬನ್ನಿ, ಎಷ್ಟು ಕ್ಯೂಟಾಗಿ ಡೆಕೋರೇಟ್ ಮಾಡಿದ್ದಾರೆ ಅದನ್ನು ಅಂತೇಳಿ. ಸೊ ನಾನು ಆವಾಗಲೇ ಹೇಳಿದ್ದೆ, ನೆದರ್ಲ್ಯಾಂಡ್ಸಲ್ಲಿ ಆಮ್ಸ್ಟರ್ಡ್ಯಾಮ್ಗೆ ಏನಾದರೂ ನೀವು ಬಂದರೆ 2 ಮಸ್ಟ್ ವಿಸಿಟ್ ಪ್ಲೇಸ್ ಇದ್ದಾವೆ ಅಂತೇಳಿ. ಒಂದು ವ್ಯಾನ್ ಗೋಗ್ ಮ್ಯೂಸಿಯಂ ನೋಡಿದ್ದೀರಾ. ಇವಾಗ ನಾವು ಬಂದಿರೋದು ಆನೆ ಫ್ರಾಂಕ್ ಹೌಸ್ಗೆ. ಆನೆ ಫ್ರಾಂಕ್ ಯಾರು ಅಂತ ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಸೊ ನಾನಿವಾಗ ಅವ್ರ ಬಗ್ಗೆ ಹೇಳ್ತಿದ್ದೀನಿ. ಆನೆ ಫ್ರಾಂಕ್ ಅನ್ನೋರು ಒಬ್ಬ ಗರ್ಲ್, ಒಂದು ಹುಡುಗಿ. ಅವಳು ಜರ್ಮನ್ ಬಾರ್ನ್. ವರ್ಲ್ಡ್ ವಾರ್ 2 ಟೈಮಲ್ಲಿ ನಾಜಿ ಅಟ್ಯಾಕ್ ಆದಾಗ ಈ ನೆದರ್ಲ್ಯಾಂಡ್ಸ್ ಪಾರ್ಟಲ್ಲಿ, ಅಂದರೆ ಈ ಆಮ್ಸ್ಟರ್ಡ್ಯಾಮಲ್ಲಿ ಒಂದು ಮನೆಯಲ್ಲಿ ಅವರು ಬಚ್ಚಿಟ್ಕೊಂಡಿದ್ರು. ಅವ್ರದ್ದು ಡೈರಿ ಬರೆಯೋದು ಹಾಬಿ ಇದ್ದಿದ್ದರಿಂದ ಡೈಲಿ ಅವ್ರಿಗೆ ಏನೇನು ಫೀಲ್ ಆಗ್ತಿತ್ತು ಅಂತೇಳಿ, ಅಂದರೆ ಅವರು ಏನೆಲ್ಲ ನೋಡ್ತಿದ್ರು ಅದನ್ನು ಡೈರಿಯಲ್ಲಿ ಬರೆದಿಡ್ತಾ ಇದ್ರು. ಇವಾಗ ವರ್ಲ್ಡ್ ವಾರ್ 2 ಟೈಮಲ್ಲಿ ಬಚ್ಚಿಟ್ಕೊಂಡಿದ್ದು, ಸರ್ವೈವ್ ಆಗಿದ್ದು, ಸ್ವಲ್ಪ ದಿನ ಸಿಕ್ಕಾಕೊಳ್ಳೋರ್ಗು ಸರ್ವೈವ್ ಆಗಿದ್ದು ಮನೆ ಎಲ್ಲ ಇಲ್ಲೇ ಇದೆ. ಸೊ ಅದನ್ನು ಇವಾಗ ಆನೆ ಫ್ರಾಂಕ್ ಮ್ಯೂಸಿಯಂ ಅಂತೇಳಿ ಕನ್ವರ್ಟ್ ಮಾಡಿದ್ದಾರೆ. ಅದು ಒಳಗಡೆ ಫೋಟೋ ಅಥವಾ ವಿಡಿಯೋ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಆ ಮ್ಯೂಸಿಯಂ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿಬಿಟ್ಟು ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನೈನ್ಟೀನ್ 1942 1944 ಆಗಸ್ಟ್ವರೆಗೂ ಅವರು ಅಲ್ಲೇ ಅಂದರೆ ಸೀಕ್ರೆಟಾಗಿ ಇದ್ದರು ಬಚ್ಚಿಟ್ಕೊಂಡು. ಯಾಕಂದರೆ ಎಲ್ಲ ಜ್ಯೂಸ್ನೂ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಹಾಕ್ತಾಯಿದ್ರು. ಸೊ ಹಾಗಾಗಿ ಇವರು ಬಚ್ಚಿಟ್ಕೊಂಡಿದ್ರು. ಓಟೋ ಫ್ರಾಂಕ್ ಅಂತ ಅವರಪ್ಪ, ಆಮೇಲೆ ಮಾರ್ಕೋ ಫ್ರಾಂಕ್ ಅಂತ ಅಕ್ಕ, ಅದ್ರ ಜೊತೆಗೆ ಇನ್ನೂ 2 ಫ್ಯಾಮಿಲಿ ಕೂಡ ಅವ್ರನ್ನೇ ಬಚ್ಚಿಟ್ಕೊಂಡಿದ್ರು. ಅವ್ರ ಜೊತೆಗೆ ಸರ್ವೈವ್ ಆಗಿದ್ರು 2 ಇಯರ್ಸ್ ವರ್ಗು. ಅಂದರೆ ಆಗಸ್ಟ್ 1944 ಅದು ಹೇಗೋ, ಅದು ಇಲ್ಲಿವರೆಗೂ ಹೇಗೆ ಗೊತ್ತಾಯಿತು ನಾಜಿ ಅವ್ರಿಗೆ ಅಂತೇಳಿ ಗೊತ್ತಿಲ್ಲ. ನಾಜಿ ಅವ್ರದ್ದು ಗೆಸ್ಟಾಪೋ ಸೋಲ್ಜರ್ಸ್ ಬಂದುಬಿಟ್ಟು ಎಲ್ಲರನ್ನೂ ಮತ್ತೆ ಕರ್ಕೊಂಡು ಹೋಗಿ ಅವಾಗ ಆಶ್ವಿಟ್ಸ್ ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ಹಾಕ್ತಾರೆ. ಅದಾದಮೇಲೆ 1945 ಆನೆ ಫ್ರಾಂಕ್ ತೀರ್ಕೊಂಡು ಹೋಗ್ತಾರೆ. ಆದರೆ ಅವ್ರ ಫ್ಯಾಮಿಲಿಯಲ್ಲಿ ಓಟೋ ಫ್ರಾಂಕ್ ಅಂದರೆ ಆನೆ ಫ್ರಾಂಕ್ ಅವ್ರ ಅಪ್ಪ ಸರ್ವೈವ್ ಆಗ್ತಾರೆ. ಅವ್ರಿಗೆ ಅವ್ರು ಬರೆದಿದ್ದ ಡೈರಿ ಸಿಗುತ್ತೆ. ಆ ಡೈರಿ ನೋಡಿ ಅವ್ರ ಅಪ್ಪಂಗೆ ಫುಲ್ಲು ಶಾಕ್ ಆಗಿತ್ತಂತೆ. ಯಾಕೆಂದರೆ ಯಾರು ಅವರ ಪ್ರಕಾರ ಅವ್ರ ಯಾರೇ ತಂದೆ ತಾಯಿ ಆಗಲಿ ಅವ್ರ ಮಕ್ಕಳನ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಕಷ್ಟ. ಅವರು ನೋಡದೇ ಇರೋ ಆನೆ ಫ್ರಾಂಕ್ನ ಆ ಡೈರಿ ಓದಿದ ಮೇಲೆ ಗೊತ್ತಾಯ್ತಂತೆ ಅವ್ರಿಗೆ. ಸೊ ಆ ಡೈರಿಯಲ್ಲಿ ಅವ್ರಿಗೆ ಆನೆ ಫ್ರಾಂಕ್ ಅವರು ಬರೆದಿದ್ದು ಅವರಿಗೆ ಫೇಮಸ್ ಜರ್ನಲಿಸ್ಟ್ ಆಗಿ ನೆಕ್ಸ್ಟ್ ರೈಟರ್ ಆಗಬೇಕು ಅಂತ ತುಂಬ ಆಸೆ ಇತ್ತಂತೆ. ಹಾಗಾಗಿ ಆ ಡೈರಿನೆಲ್ಲ ಅವರೇ ಆರ್ಗನೈಸ್ ಮಾಡಿ ಇನ್ನೊಂದು ಫಸ್ಟು ಒಂದು ರಫ್ ಬುಕ್ ಥರ ಬರೆದಿದ್ದನ್ನು ಆರ್ಗನೈಸ್ ಮಾಡಿ ಇನ್ನೊಂದು ಡೈರಿನ ಮಾಡಿದರು. ಸೊ ಅದನ್ನು ಪಬ್ಲಿಷ್ ಮಾಡಿದ್ರು ಅವರು ಕಾನ್ಸಂಟ್ರೇಷನ್ ಕ್ಯಾಂಪಿಂದ ಎಲ್ಲ ವರ್ಲ್ಡ್ ವಾರ್ 2 ಎಂಡ್ ಆದಮೇಲೆ ಹೊರಗಡೆ ಏನು ಬಂದ್ರಲ್ಲ ಆವಾಗ. ಸೊ ಅದೇ ಬುಕ್ ಇವಾಗ ಹಿಂದಿದೆ, ಆನೆ ಫ್ರಾಂಕ್ ದ ಡೈರಿ ಆಫ್ ಯಂಗ್ ಗರ್ಲ್ ಅಂತ ಹೇಳಿ. ಈ ಬುಕ್ಕು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ನೀವು ಆರ್ಡ್ರ್ ಮಾಡ್ಕೊಂಡು ಓದ್ಬೋದು. ತುಂಬಾ ಚೆನ್ನಾಗಿದೆ ಈ ಬುಕ್ಕು ಓದಿ. ಯಾಕೆಂದರೆ ವಾರ್ ಟೈಮಲ್ಲಿ ಅವರು ಇದ್ದಿದ್ದು, ಅವರು ಏನೇನು ನೋಡಿದ್ರು, ಅವ್ರು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಅದನ್ನು ಇದು ತುಂಬ ಚೆನ್ನಾಗಿ ಒಂದು 13-14 ವರ್ಷದ ಹುಡುಗಿ ಪರ್ಸ್ಪೆಕ್ಟಿವ್ ಅವಾಗೇನೆ ಎಷ್ಟು ಅವರು ಥಿಂಕಿಂಗ್ ಇದು ಇತ್ತು ಅಂತೇಳಿ ಗೊತ್ತಾಗುತ್ತೆ, ಮೆಚ್ಯೂರ್ ಥಿಂಕಿಂಗ್ ಇತ್ತು ಅಂತೇಳಿ. ಸೊ ಆನ್ಲೈನಲ್ಲಿ ಸಿಗುತ್ತೆ, ಆರ್ಡರ್ ಮಾಡ್ಕೊಂಡು ಓದಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹಿಸ್ಟ್ರಿಯಲ್ಲಿ ವರ್ಲ್ಡ್ ವಾರ್ ರಿಲೇಟೆಡ್ ಎಲ್ಲ ತುಂಬ ಇಂಟ್ರೆಸ್ಟ್ ಇರೋರು
ನನಗೆ ಪರ್ಸ್ನಲಿ ವರ್ಲ್ಡ್ ವಾರ್ ರಿಲೇಟೆಡ್ ಏನಿದ್ರು ತುಂಬ ಇಷ್ಟ, ಯಾಕಂದರೆ ಜಾಸ್ತಿ ತಿಳ್ಕೊಬೇಕು ಅಂತ ಅದ್ರ ಬಗ್ಗೆ. ನೋಡಿದ್ರಲ್ಲ, ಇವತ್ತು ಒಂದೇ ದಿನದಲ್ಲಿ ನಾವು ಆಮ್ಸ್ಟರ್ಡ್ಯಾಮಲ್ಲಿ ಏನೇನು ನೋಡೋಕ್ಕಾಯಿತು ಅಷ್ಟೆಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಕೆನಲ್ ಟೂರ್ ಅದೆಲ್ಲ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ನಾವು ಮೊನ್ನೆ ಎಲ್ಲನೂ ಕೆನಲಲ್ಲಿ ಬೋಟಲ್ಲಿ ಹೋಗಿದ್ವಿ. ಸೊ ಹಾಗಾಗಿ ಇವತ್ತು ನಮಗೆ ಟೈಮ್ ಕೂಡ ಇರಲಿಲ್ಲ. ನಾಳೆ ನಾವು ವಾಪಸ್ ಜರ್ಮನಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಇವತ್ತು ಕೆನಲ್ ಟೂರ್ ಕೂಡ ಮಾಡೋಕ್ಕಾಗಲಿಲ್ಲ ನಮ್ಗೆ ಏನೇನು ಇಂಟ್ರೆಸ್ಟ್ ಇದೆಯೋ ನಮಗೆ ಪರ್ಸ್ನಲಿ. ಸೊ ಆ ಥರದನ್ನೆಲ್ಲ ನಾವು ನೋಡಿದ್ದೀವಿ ಆಮ್ಸ್ಟರ್ಡ್ಯಾಮಲ್ಲಿ. ಇನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬಾ ಇದೆ. ಇನ್ನು ಎಲ್ಲ ಯುರೋಪಿಯನ್ ಸಿಟೀಸಲ್ಲಿ ಇರೋ ಥರನೇ ವಾಕ್ ಮಾಡ್ಕೊಂಡು ಓಲ್ಡ್ ಟೌನ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಇದೆ. ಸೊ ನೀವು ಬಂದರೆ ಅದನ್ನು ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೋಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.